ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಾನ್ವಿ ಕನ್ನಡ ವ್ಲಾಗ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಇವತ್ತು ಟೇಸ್ಟಿಯಾಗಿರುವಂತಹ 3 ಥರವಾಗಿರುವಂತಹ 3 ಟೈಪ್ಸ್ ಸ್ನ್ಯಾಕ್ಸನ್ನು ನಾನು ಮಾಡ್ತಾಯಿದ್ದೀನಿ. ಅದು 1 ಅಥವಾ 2 ಆಲೂವಿನಿಂದ ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲಿ ಬೇಯಿಸಿರುವಂತಹ ಆಲೂವನ್ನು ನಾನು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ 1 ಚಿಟಿಕೆಯಷ್ಟು ಜೀರಿಗೆ, ಹಾಗೆ ಕೆಂಪು ಖಾರ, ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡಿದ್ದೇನೆ. ನೀವು ಕಾರ್ನ್ಫ್ಲವರ್ ಬೇಡ ಅಂದರೆ ಮೈದಾವನ್ನು ಹಾಕ್ಕೊಳ್ಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಹಾಗೆ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿ ಕೈಯಿಂದ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಸಾಲ ಹಾಗೆ ಮತ್ತು ಆಲೂ ಮತ್ತು ಕಾರ್ನ್ಫ್ಲವರ್ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಚಿಕ್ಕದಾಗಿ ನಾವು ಈ ರೀತಿ ಉಳ್ಳೆಯನ್ನು ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನಿಮಗೆ ಚೌಕಾಕಾರ ಬೇಕಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು. ಈಗ 1 ಬಟ್ಟಲನ್ನು ತಗೊಂಡಿದ್ದೇನೆ. ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಮೈದಾವನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಬ್ರೆಡ್ಡನ್ನು ನಾನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಮಾಡಿಟ್ಕೊಂಡಿರುವಂಥ ಉಳ್ಳೆಯನ್ನು ಈ ಮೈದಾ ಅಲ್ಲಿ ಹಾಕಿ ನಂತರ ಈ ಬ್ರೆಡ್ ರೋಸ್ಟಿಂದ ಈ ರೀತಿ ಮಾಡಿಕೊಂಡು ಈಗ ಗ್ಯಾಸ್ ಮೇಲೆ ನಾನು 1 ಕಡಾಯಿಯನ್ನು ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಸಂಪೂರ್ಣವಾಗಿ ಚೆನ್ನಾಗಿ ಕಾದಿದ ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಈ ಉಂಡೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಎಣ್ಣೆ ಹಾಕಿದ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಈ ರೀತಿ ಇವನ್ನು ಫ್ರೈ ಮಾಡ್ಕೊಳ್ಬೇಕು. ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೇನೆ. ನಮಗೆ ಯಾವ ಅಡುಗೆಗೆ ಜಾಸ್ತಿ ಎಣ್ಣೆ ಬೇಕು ಅದಕ್ಕೆ ನಾವು ಜಾಸ್ತಿ ಎಣ್ಣೆ ಹಾಕಬೇಕು. ಸುಮ್ಮನೆ ಎಲ್ಲ ಅಡುಗೆಗೆ ನಾವು ಜಾಸ್ತಿ ಎಣ್ಣೆ ಹಾಕಿದರೆ ಎಣ್ಣೆ ಒಂದು ಸಾರಿ ಬಳಸಿದ ಎಣ್ಣೆ ಮತ್ತೆ ನಾವು ಅದನ್ನು ಬಳಸಿದರೆ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಅದಕ್ಕಾಗಿ ನಾನು ಎಣ್ಣೆಯನ್ನು ಸ್ವಲ್ಪನೇ ಬಳಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟ್ ರೆಸಿಪಿ, ಇದನ್ನು ಕೂಡ ನಾನು ಆಲೂವಿನಿಂದಲೇ ಮಾಡಿದ್ದೇನೆ. ಬನ್ನಿ, ಇದಕ್ಕಾಗಿ ನಾನು 1 ಆಲೂವನ್ನು ಮೇಲ್ಗಡೆ ಇರುವಂಥ ಸಂಪೂರ್ಣವಾಗಿ ಸಿಪ್ಪೆಯನ್ನು ತೆಗೆದು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ತುಂಬ ದಪ್ಪವಾಗಿ ನಾವು ಕಟ್ ಮಾಡಿಟ್ಕೊಂಡ್ರೆ ಅದು ಒಳಗಡೆಯಿಂದ ಬೇಯೋದಿಲ್ಲ. ಈ ಸೈಜಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ. ನೋಡಿ, ಈಗ ಕಟ್ ಮಾಡಿಟ್ಕೊಂಡು ನಾವು ಗ್ಯಾಸ್ ಮೇಲೆ 1 ಕಡಾಯಿಯನ್ನು ಇಟ್ಕೊಂಡು ಅಥವಾ 1 ಬೌಲನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಆಲೂವನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು. ನೀರು ಸ್ವಲ್ಪ ಬೆಚ್ಚಗೆ ಆದ ನಂತರ ನಾವು ಆಲೂವನ್ನು ಇದಕ್ಕೆ ಹಾಕ್ಕೊಂಡು ಸುಮಾರು 5 ನಿಮಿಷದವರೆಗೆ ನಾವು ಇವನ್ನು ಬೇಯಿಸ್ಕೊಳ್ಬೇಕು. ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 5 ನಿಮಿಷದವರೆಗೆ ಇವನ್ನು ಬೇಯಿಸ್ಕೊಂಡ ನಂತರ ನಾವು ಈಗ ಅದರಲ್ಲಿರುವಂಥ ಸಂಪೂರ್ಣ ಬಿಸಿ ನೀರನ್ನು ತೆಗೆದು ಅದಕ್ಕೆ ನಾವು 1 ಗ್ಲಾಸಷ್ಟು ತಣ್ಣನೆಯ ನೀರನ್ನು ಹಾಕ್ಕೊಂಡು ಈಗ ಅದರಲ್ಲಿರುವಂಥ ಆಲೂವನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಹಾಕಿ ಅದರಲ್ಲಿರುವಂಥ ಸಂಪೂರ್ಣವಾಗಿ ನೀರನ್ನು ನಾವು ತೆಗೆಯಬೇಕು. ತೆಗೆದ ನಂತರ ಈ ಆಲೂವನ್ನು ನಾನು 1 ಬೌಲ್ಗೆ ಹಾಕ್ಕೊಂಡಿದ್ದೇನೆ. ನೋಡಿ, ಅದರಲ್ಲಿ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಈಗ 1 ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರ, ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪನೇ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಮೇಲ್ಗಡೆ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಂಡು ಈ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪನೇ ನೀರು ಹಾಕಿ ನಾವು ಅವನ್ನು ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಾರ್ನ್ಫ್ಲವರು ಮತ್ತು ಮಸಾಲ 2 ಆಲೂವಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ನಾವು ಮಿಕ್ಸ್ ಮಾಡಿಕೊಂಡು ನಂತರ ಮೇಲ್ಗಡೆಯಿಂದ 1 ಟೇಬಲ್ ಸ್ಪೂನಷ್ಟು ನಾನು ಬೇಸನ್ ಹಿಟ್ಟು, ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ ನಂತರ ನೀವು ನೀರನ್ನು ಹಾಕ್ಕೊಳ್ಬೇಡಿ. ಈಗ ಗ್ಯಾಸ್ ಮೇಲೆ ನಾನು 1 ಕಡಾಯಿನೇ ಇಟ್ಕೊಂಡಿದ್ದೇನೆ. ಆ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಈ ಆಲೂವಿನ ಪೀಸನ್ನು ಇದರಲ್ಲಿ ಒಂದೊಂದಾಗಿ ಈ ರೀತಿ ಬಿಟ್ಕೊಳ್ಬೇಕು.
ಒಂದೊಂದಾಗಿ ಬಿಟ್ಕೊಂಡು ನಾವು ಒಂದು ನಿಮಿಷದವರೆಗೆ ಅವು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಕೂಡಲೇ ನೀವು ಅದರಲ್ಲಿ ಸೌಟನ್ನು ಆಡಿಸಿದರೆ ಅವು ಅಂಟ್ಕೊಳ್ತವೆ ನೋಡಿ ಫ್ರೆಂಡ್ಸ್. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಪ್ಲೇಟಿಗೆ ನಾನು ಅವನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿದೆ, ಹಾಗೆ ಒಳಗಡೆಯಿಂದ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ. ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿಯನ್ನು ನಾನು ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಟೇಸ್ಟಾಗಿರುತ್ತೆ ನೋಡಿ. ಮೇಲ್ಗಡೆಯಿಂದ ತುಂಬಾ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಎಷ್ಟು ಸಾಫ್ಟಾಗಿ ಬಂದಿದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮನೇಲಂತೂ ಊಟಕ್ಕಿಂತ ಜಾಸ್ತಿ ಸ್ನ್ಯಾಕ್ಸೇ ಇಷ್ಟಪಡ್ತಾರೆ. ಅದಕ್ಕಾಗಿ ನಾನು ಸ್ನ್ಯಾಕ್ಸನ್ನು ಜಾಸ್ತಿ ಮಾಡ್ತೀನಿ. ನೆಕ್ಸ್ಟ್ ಐಟಮ್ ಬಂದು ಇದನ್ನು ಕೂಡ ನಾನು ಆಲೂವಿನಿಂದ ಮಾಡಿದ್ದೇನೆ. ಒಂದು ಆಲೂವನ್ನು ನಾನು ಬೇಯಿಸಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್, ಹಾಗೆ ಅಚ್ಚ ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಮೈದಾವನ್ನು ಹಾಕ್ಕೊಂಡು ಈಗ ಹಾಗೆ ಸ್ವಲ್ಪನೇ ಬಿಳಿ ಎಳ್ಳನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೇಲ್ಗಡೆಯಿಂದ ಸ್ವಲ್ಪ ಫ್ಲೇವರ್ಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಚಪಾತಿಗೆ ಯಾವ ರೀತಿ ಉಳ್ಳೆ ಮಾಡ್ಕೊಳ್ತೇವಲ್ಲ ಅದಕ್ಕೆ ನಾವು ಉಳ್ಳೆಯನ್ನು ಮಾಡಿಕೊಂಡು ಈ ರೀತಿ ಲಟ್ಟಣಿಗೆಯಿಂದ ನಾವು ಲಟ್ಟಿಸ್ಕೊಳ್ಬೇಕು ನೋಡಿ. ಈ ರೀತಿ ಲಟ್ಟಿಸ್ಕೊಂಡಿದ ನಂತರ ನಾವು ಸುತ್ತ ಕಡೆ ಎಕ್ಸ್ಟ್ರಾ ಇರುವಂತಹ ಹಿಟ್ಟನ್ನು ಈ ರೀತಿ ನಾವು ಕಟ್ ಮಾಡಿಕೊಂಡು ತೆಗೆದುಕೊಳ್ಬೇಕು. ನಾವು ಮಾಡಿರುವಂತಹ ಸ್ನ್ಯಾಕ್ಸ್ ಶೇಪ್ ಚೆನ್ನಾಗಿ ಬರಬೇಕಂದ್ರೆ ನೋಡಿ, ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಬೋದು. ನಾನು ಉದ್ದನೇ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಈ ರೀತಿ ನಾವು ಎಲ್ಲವನ್ನು ಕಟ್ ಮಾಡಿಕೊಂಡ ನಂತರ ಈಗ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕ್ಕೊಂಡು ಉದ್ದಗೆ ಇರುವಾಗ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಒಂದೊಂದಾಗಿ ಇದಕ್ಕೆ ನಾವು ಬಿಟ್ಕೊಳ್ಬೇಕು. ಅವನ್ನು ಹಾಕ್ಕೊಂಡು ಹಾಗೆ ಬಿಡಬಾರ್ದು. ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಹಾಕ್ಕೊಂಡು ನಂತರ ಗ್ಯಾಸನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಯಾಕಂದರೆ ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆಯಿಂದ ಬೇಯುತ್ತೆ, ಆದರೆ ಒಳಗಡೆ ಬೇಯೋದಿಲ್ಲ. ಅದಕ್ಕಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಯಾವ ರೀತಿ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಟೊಮಾಟೊ ಸಾಸ್ ಜೊತೆ ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮೇಲ್ಗಡೆಯಿಂದ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ 3 ತರಹದ ಸ್ನ್ಯಾಕ್ಸನ್ನು ನಾನು ಆಲೂವಿನಿಂದ ಮಾಡಿದ್ದೇನೆ. ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ.